ಇವರು ಎಲ್ಲರಿಗೂ ಆಹ್ವಾನ ಪತ್ರಿಕೆ ಕಳಿಸ್ಯಾರ. ನಮಗೇನು ಹೇಳಿದರು, ಪಂಚಪೀಠಗಳು ವಿರಕ್ತ ಮಠದ ಸ್ವಾಮಿಗಳು ಒಂದಾಗಬೇಕು, ಒಂದಾಗಿ ವೀರಶೈವರು ಲಿಂಗಾಯತರು ಎಲ್ಲರೂ ಒಂದೇ, ಅವರ ಸಂಪ್ರದಾಯ, ಅವರ ಉಡುಗೆ ತೊಡುಗೆ, ಅವರ ಕಾಯಕ ಎಲ್ಲನೂ ಒಂದೇ. ಇದರಲ್ಲಿ ವೀರಶೈವರು ಬೇರೆ ಇಲ್ಲ, ಲಿಂಗಾಯತರು ಬೇರೆ ಇಲ್ಲ. ವೀರಶೈವರು ಎಲ್ಲರೂ ಶಿವನ ಭಕ್ತರು, ಶಿವನ ಆರಾಧಕರು, ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರು. ಎಲ್ಲ ಸಮಾನತೆ ಇದೆ. ಒಂದು ಕಡೆ ಲಿಂಗ ಪೂಜಾನೂ ವೀರಶೈವರು ಹಾಗೆ ಮಾಡ್ತಾರೆ, ಲಿಂಗಾಯತರು ಹಾಗೆ ಮಾಡ್ತಾರೆ. ಅಮಾವಾಸ್ಯೆ ದಿವಸ ಎಲ್ಲರೂ ಮೊದಲು ಹೋಳಿಗೆ ತಿಂದು ಹಿಂದರಗಡೆ ಅನ್ನ ತಿಂತಾರೆ. ಅಂದರೆ ಒಟ್ಟಾರೆ ಸಂಪ್ರದಾಯದಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಉದ್ದೇಶಪೂರ್ವಕವಾಗಿ ಕೆಲವೊಂದು ಸ್ವಾಮೀಜಿಗಳು ತಮ್ಮ ಒಂದು ವೈಭವೀಕರಣಕ್ಕೆ, ತಮ್ಮ ಸ್ವಾರ್ಥಕ್ಕೆ ಲಿಂಗಾಯತ ಬೇರೆ, ಬಸವ ಪೀಠ ಬೇರೆ, ಪಂಚಪೀಠ ಬೇರೆ ಅಂಥೇಳಿ ಒಂದು ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡುವಂಥ ಷಡ್ಯಂತ್ರ ಈ ರಾಜ್ಯದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ಸ್ವಾಮಿಗಳು ಮಾಡ್ತಾಯಿದ್ದಾರೆ. ಅವರಿಗೆ ಲಿಂಗಾಯತ ಧರ್ಮ ಉದ್ಧಾರ ಆಗಬೇಕು ಅನ್ನೋದಿಲ್ಲ, ಶೈವ ಧರ್ಮ ಉದ್ಧಾರ ಆಗಬೇಕು ಅನ್ನೋದಿಲ್ಲ. ಇಡೀ ವೀರಶೈವ ಲಿಂಗಾಯತರನ್ನ ಹಿಂದೂ ಸನಾತನ ಹಿಂದೂ ಧರ್ಮದಿಂದ ದೂರ ಮಾಡಬೇಕಂತ ಕೆಲವೊಂದು ಸ್ವಾಮೀಜಿಗಳು ವ್ಯವಸ್ಥಿತವಾಗಿ ಸಂಚು ಈ ದೇಶದಲ್ಲಿ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದೂ ಶಬ್ದವನ್ನು ಅಪಮಾನ ಮಾಡುವುದೇ ಕೆಲವೊಂದು ಮಠಾಧೀಶರ ಉದ್ಯೋಗ ಆಗಿದೆ. ಸನಾತನ ಹಿಂದೂ ಧರ್ಮಕ್ಕೆ ಬೈದು, ಅಲ್ಲಿರುವಂಥ ವೈದ್ಯಕೀಯ ಏನು ಒಂದು ಪದ್ಧತಿ ಇದೆ, ಹೋಮ ಹವನ ಅಂಥದ್ರ ಬಗ್ಗೆ ಅಪಮಾನ ಮಾಡೋದು. ಇವರು ಇಷ್ಟೆಲ್ಲ ಅಪಮಾನ ಮಾಡೋರು. ಇವರು ಬಸವ ಧರ್ಮದ ಹೇಳೋರು ಪಾದಪೂಜೆ ಯಾಕೆ ಮಾಡ್ಕೋತಾರೆ? ಅವರು ಭಕ್ತರ ಮನೆಯಲ್ಲಿ ಪಾದಪೂಜೆ ಮಾಡ್ಕೋಬಾರ್ದು. ಬಸವಣ್ಣೆಯಲ್ಲಿ ಪಾದಪೂಜೆ ಯಾರ್ದು ಮಾಡಬಾರ್ದು. ನೀವು ಪಾದಪೂಜೆ ಮಾಡ್ಕೋತೀರಿ, ಲಿಂಗಾಯತ ವೀರಶೈವ ಮನೆಯಾಗೇ ನೀವು ಪ್ರಸಾದ ತೊಗೋತೀರಿ. ಲಿಂಗಾಯತ ವೀರಶೈವರೇ ನಿಮ್ಗೆ ತಾವು ಜಮೀನಲ್ಲಿ ಬೆಳೆದಂಥ ರೈತರ ಪಾಲು ಕೊಡ್ತೀವಿ. ಅದನ್ನು ಬಿಟ್ಟು ಬಸವಣ್ಣನ ಒಂದು ರೀತಿ ತಮ್ಮ ಆಸ್ತಿ ಅನ್ನೋರಂಗೆ ಕೆಲವೊಂದು ಮಂದಿ ಮಾಡ್ತಾಯಿದ್ದಾರೆ. ಸಮಾನತೆ ಬರೋಕ್ಕೂ ವೀರಶೈವ ಮತ್ತು ಇದಕ್ಕೆ ಅನ್ನುವಂಥದ್ದು ಇವತ್ತು ಸಮಾನತೆ ಯಾವಾಗ ಬರ್ತದೆ ಅಂದರೆ ಅದು ಎಲ್ಲ ಲಿಂಗಾಯತ ಮತ್ತು ವೀರಶೈವ ಇವತ್ತೇನು ಹೇಳ್ತಾ ಇದ್ದಾರೆ, ಭಾರತದಲ್ಲಿ 6 ಧರ್ಮಗಳಿಗೆ ಮಾತ್ರ ಅಧಿಕೃತ ಇದೆ. ಲಿಂಗಾಯತ ವೀರಶೈವ ಧರ್ಮ ಅಂಥೇಳಿ ಇನ್ನೂವರೆಗೂ ಅಧಿಕೃತವಾಗಿ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಯಾವುದೇ ರೀತಿ ಮಾನ್ಯತೆ ಕೊಟ್ಟಿಲ್ಲ. ಕೊಟ್ಟ ಮೇಲೆ ನಾನು ಇಡೀ ರಾಜ್ಯದ ವೀರಶೈವರಾಗಲಿ, ಲಿಂಗಾಯತರಾಗಲಿ ಮತ್ತು ಲಿಂಗಾಯತ ಉಪಜಾತಿಗಳು ಯಾವೇ ಇರಲಿ, ಅದು ಪಂಚಮಸಾಲಿ ಇರಲಿ, ಆದಿ ಬಣಿಜಗ ಇರಲಿ, ಕೂಡೋಕ ಯಾವುದೇ ಇರಲಿ, ಎಲ್ಲರೂ ಮೊದಲು ಧರ್ಮ ಅನ್ನಲ್ಲಿ ಹಿಂದೂ ಅಂತ ಬರ್ಸಬೇಕು, ಜಾತಿಯನಲ್ಲಿ ಲಿಂಗಾಯತ ಬರ್ಸ್ರಿ ಅಥವಾ ವೀರಶೈವ ಬರ್ಸ್ರಿ ಅಥವಾ ವೀರಶೈವ ಲಿಂಗಾಯತ ಬರ್ಸ್ರಿ. ಉಪಜಾತಿಯಲ್ಲಿ ತಮ್ಮ ತಮ್ಮ ಉಪಜಾತಿಯನ್ನು ಬರ್ಸಬೇಕು. ನಾವು ಮೀಸಲಾತಿಯನ್ನು ಕೇಳ್ತಾ ಇರೋದು ಸನಾತನ ಹಿಂದೂ ಧರ್ಮದ ಅಡಿಯಲ್ಲಿ ಬರುವಂಥ ಜಾತಿ ಉಪಜಾತಿಗಳಿಂದ. ಸ್ಪೆಸಿಫಿಕ್ ಆಗಿ ಒಂದು ಧರ್ಮದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಇಲ್ಲ.